ಕೆಲವೊಬ್ಬರಿಗೆ ದುಡಿಮೆಯ ಚಿಂತೆ, ಕೆಲವೊಬ್ಬರಿಗೆ ಕೆಲಸದ ಚಿಂತೆ, ಕೆಲವೊಬ್ಬರಿಗೆ ಸ್ಯಾಲ್ರಿ ಚಿಂತೆ, ಸ್ಯಾಲ್ರಿ ಬರೋ ಅಂಥವ್ರಿಗೆ ಟ್ಯಾಕ್ಸ್ನ ಚಿಂತೆ, ಟ್ಯಾಕ್ಸ್ನ ಬಗ್ಗೆ ಸಾಕಷ್ಟು ಗೊಂದಲ. ಹೇಗಪ್ಪ ಟ್ಯಾಕ್ಸನ್ನು ಉಳಿಸೋದು, ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್ಸ್ ಏನಿದೆ ಅಥವಾ ಟ್ಯಾಕ್ಸನ್ನು ನಾವು ಸೇವ್ ಮಾಡೋದಾದರೆ ಹೇಗೆ ಮಾಡಬೇಕು ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನರಲ್ಲಿರುತ್ತೆ. ಆ ಗೊಂದಲಗಳಿಗೆ, ಆ ಪ್ರಶ್ನೆಗಳಿಗೆ ಉತ್ತರ ಹೇಳುವಂಥ ಒಂದು ಪ್ರಯತ್ನ ಇಲ್ಲಿದೆ. ಈಗ ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ ಅಂತ ನೋಡೋದಾದರೆ, ಈಗ ಯಾರಾದರೂ ಒಬ್ಬ ವರ್ಕರ್ಸ್ ಇದ್ದಂಥ ಪಕ್ಷದಲ್ಲಿ ಅವರದ್ದು ದುಡಿಮೆ ಏನಾದರೂ 2.5 ಲಕ್ಷದ ಒಳಗಡೆ ಇದ್ದರೆ ಅವರಿಗೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ. ಅವರ ದುಡಿಮೆ 2.5 ಲಕ್ಷದಿಂದ 5 ಲಕ್ಷದವರೆಗೆ ಇದ್ದರೆ ಸುಮಾರು 5% ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಅದರಲ್ಲೂ ಕೂಡ ಅವರು ಸೀನಿಯರ್ ಸಿಟಿಜನ್ಸ್ ಇದ್ದಾರಾ ಅಥವಾ ಅವರು ಮಹಿಳೆಯರಿದ್ದಾರಾ ಅನ್ನೋದ್ರ ಮೇಲೆ ಕೂಡ ಇದು ವ್ಯತ್ಯಯ ಆಗ್ತಾ ಇರುತ್ತೆ. ನಾವು ಕಾಮನ್ ಆಗಿ ನೋಡೋದಾದರೆ 5% ಟ್ಯಾಕ್ಸ್ ಯಾರಿಗೆ ಅಂದರೆ 5 ಲಕ್ಷ ಅಂದರೆ 5 ಲಕ್ಷದವರೆಗೂ ದುಡಿಮೆ ಇರ್ತಕ್ಕಂಥವ್ರಿಗೆ. ಅದರ ನಂತರದಲ್ಲಿ 5 ಲಕ್ಷದಿಂದ 7.5 ಲಕ್ಷದವರೆಗೂ ದುಡಿಮೆ ಇರೋರು 10% ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. 7.5ರಿಂದ 10 ಲಕ್ಷ ದುಡಿಮೆ ಇರ್ತಕ್ಕಂಥವ್ರು 15% ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಅದೇ ರೀತಿಯಾಗಿ 12.5 ಲಕ್ಷದವರೆಗೆ ದುಡಿಮೆ ಇರ್ತಂಥವ್ರು 20% ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. 12.5ರಿಂದ 15 ಲಕ್ಷ ದುಡಿಮೆ ಇರ್ತಕ್ಕಂಥವ್ರು 25% ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಇನ್ನು 15 ಲಕ್ಷಕ್ಕಿಂತ ಅಧಿಕ ದುಡಿಮೆ ಇರ್ತಕ್ಕಂಥವ್ರು 30% ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಹಾಗಿದ್ದಾಗ ಈಗ ಹೇಗಪ್ಪ, ಈಗ ನಾನೇನಾದರೂ 10 ಲಕ್ಷ ದುಡಿತಾ ಇದ್ದೀನಿ ಅಂದರೆ ಅದರಲ್ಲಿ 5 ಲಕ್ಷ ಟ್ಯಾಕ್ಸೇಬಲ್ ಇನ್ಕಮ್ ಆದಂಥ ಪಕ್ಷದಲ್ಲಿ ನಾನು 50,000 ಟ್ಯಾಕ್ಸನ್ನು ಕಟ್ಟಬೇಕಾ ಅಂತ ಸಹಜವಾಗಿ ಪ್ರಶ್ನೆ ಇರುತ್ತೆ. ಆ ರೀತಿ ಇರೋದಿಲ್ಲ. ಪ್ರತಿಯೊಂದು ಒಂದು ಟ್ಯಾಕ್ಸನ್ನು ಕಟ್ಟುವಾಗ ಅಲ್ಲಿ HRA ಅಂತ ಇರುತ್ತೆ. ನಿಮಗೆ ಒಂದು ಕಡೆಯಿಂದ ಪಾರ್ಷಿಯಲ್ ಟ್ಯಾಕ್ಸೇಬಲ್ ಇನ್ಕಮ್ ಇದ್ದರೆ ಮತ್ತೊಂದು ಕಡೆ ಕಂಪ್ಲೀಟ್ ಟ್ಯಾಕ್ಸೇಬಲ್ ಇನ್ಕಮ್ ಇರುತ್ತೆ. ಹೀಗಾಗಿ ಅವುಗಳೆಲ್ಲವನ್ನು ಹೊರತುಪಡಿಸಾಗಿ ಒಂದು ಒಟ್ಟಾರೆಯಾಗಿ ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ 10 ಲಕ್ಷದಿಂದ 15 ಲಕ್ಷ ದುಡಿಮೆ ಇರ್ತಕ್ಕಂಥ ವ್ಯಕ್ತಿಗಳು ವಾರ್ಷಿಕವಾಗಿ 1,50,000ವರೆಗೂ ಟ್ಯಾಕ್ಸ್ ಅನ್ನ ಸೇವ್ ಮಾಡ್ಕೊಳ್ಬಹುದು. ಹೇಗಪ್ಪ ಅಂತ ನೋಡೋದಾದ್ರೆ ಬಹುತೇಕ ಜನರಿಗೆ ಗೊತ್ತಿರುತ್ತೆ. ಏನಂದ್ರೆ IT ಆಕ್ಟ್ ಸೆಕ್ಷನ್ 80C ಇರುತ್ತಲ್ಲ, ಅದರಲ್ಲಿ ಸಾಕಷ್ಟು ಅವರು ಸುಮಾರು 1,50,000ವರೆಗೂ ಕೂಡ ಅವರು ದುಡಿಮೆಯಲ್ಲಿ ಟ್ಯಾಕ್ಸ್ ಅನ್ನ ಉಳಿಸ್ಕೊಳ್ಬಹುದು ಅಂತ. ಹೇಗೆ ಅಂತ ನೋಡೋದಾದ್ರೆ ಇದರಲ್ಲಿ ಮ್ಯೂಚುವಲ್ ಫಂಡ್ ಇರ್ಬೋದು, ELSS ನಲ್ಲಿ ಹೂಡಿಕೆ ಮಾಡುವಂತದ್ದಿರ್ಬೋದು, ಅಂದ್ರೆ 5 ವರ್ಷಕ್ಕಿಂತ ಹೆಚ್ಚು ಲಾಂಗ್ ಟರ್ಮ್ ಹೂಡಿಕೆ ಮಾಡುವಂತವ್ರಿಗೂ ಕೂಡ ಟ್ಯಾಕ್ಸ್ ನಲ್ಲಿ ಅವರಿಗೆ ಸಾಕಷ್ಟು ವಿನಾಯಿತಿ ಸಿಗುತ್ತೆ. ಜೊತೆಗೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಇರುತ್ತೆ. ಅದೇ ರೀತಿಯಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ, ನ್ಯಾಷನಲ್ ಸೇವಿಂಗ್ ಸ್ಕೀಮ್ ಸರ್ಟಿಫಿಕೇಟ್ಸ್, ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಸರ್ಟಿಫಿಕೇಟ್ಸ್, ಇವುಗಳಲ್ಲಿ ಹೂಡಿಕೆ ಮಾಡೋರು ಕೂಡ ಟ್ಯಾಕ್ಸ್ ಅನ್ನ ಸೇವ್ ಮಾಡ್ಕೊಳ್ಬಹುದು ಸೆಕ್ಷನ್ 80C ಅಡಿಯಲ್ಲಿ. ಇನ್ನು ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ರೆ 5 ವರ್ಷ ಅಥವಾ ಹೆಚ್ಚಿನ ಫಿಕ್ಸ್ಡ್ ಡಿಪಾಸಿಟ್ ಯಾರಾದರೂ ಇಟ್ಟಂಥ ಪಕ್ಷದಲ್ಲಿ ಅವರು ಟ್ಯಾಕ್ಸನ್ನು ಸೇವ್ ಮಾಡ್ಕೊಳ್ಬೋದು. ಇನ್ನು ಇನ್ಶೂರೆನ್ಸ್ ಪ್ರೀಮಿಯಂ ಇರುತ್ತೆ. ಉದಾಹರಣೆಗೆ ವಾರ್ಷಿಕವಾಗಿ ಇವಾಗ ಇನ್ಶೂರೆನ್ಸ್ ಪ್ರೀಮಿಯಂ ಏನಾದರೂ 1 ಲಕ್ಷವನ್ನು ಕಟ್ತಾ ಇದ್ರೆ ಆ 1 ಲಕ್ಷದ ಮೇಲೆ ಅವರು ಯಾವ ಟ್ಯಾಕ್ಸ್ ಸ್ಲ್ಯಾಬನ್ನು ಬರ್ತಾರೆ ಅದು ಅಷ್ಟು ಒಂದು ಟ್ಯಾಕ್ಸ್ ಎಕ್ಸೆಂಪ್ಷನ್ಸ್ ಆಗ್ತಾ ಇರುತ್ತೆ. ಹೀಗಾಗಿ ಅದು ಕೂಡ ಎಲ್ರಿಗೂ ಬಹುತೇಕವಾಗಿ ಗೊತ್ತಿರುವಂಥ ಒಂದು ಅಂಶ ಆಗಿರುತ್ತೆ. ಜೊತೆಗೆ ಪ್ರಿನ್ಸಿಪಲ್ ಪೇಮೆಂಟ್ ಆಫ್ ಹೋಮ್ ಲೋನ್ಸ್ ಇದ್ದರೆ, ಅದೇ ರೀತಿಯಾಗಿ 2 ಮಕ್ಕಳ ತನಕದ ಟ್ಯೂಷನ್ ಫೀಗಳಿದ್ದಾಗ ಪಾರ್ಷಿಯಲ್ ಇನ್ಕಮ್ ಒಂದು ಟ್ಯಾಕ್ಸೇಬಲ್ ಇನ್ಕಮ್ ಆಗುತ್ತೆ, ಅಲ್ಲೂ ಕೂಡ ಅವರು ಸೇವನ್ನ ಮಾಡ್ಕೊಳ್ಬಹುದು. ಇನ್ನು 80C ಆಯಿತು. ಬಹುತೇಕರಿಗೆ 80C ಬಗ್ಗೆ ಗೊತ್ತಿರುತ್ತೆ. ಆದರೆ 80C ಮಾತ್ರ ಅಲ್ಲ, 80Cಯನ್ನು ಹೊರತುಪಡಿಸಿ ಕೂಡ ಸಾಕಷ್ಟು ಸೆಕ್ಷನ್ ಅಡಿಯಲ್ಲಿ IT ಸೆಕ್ಷನ್ ಒಂದು IT ಆಕ್ಟ್ ಇದೆಯಲ್ಲ ಅದರ ಅಡಿಯಲ್ಲಿ ಸಾಕಷ್ಟು ಸೆಕ್ಷನ್ ಅಡಿಯಲ್ಲಿ ಟ್ಯಾಕ್ಸ್ ಅನ್ನು ಸೇವ್ ಮಾಡ್ಕೊಳ್ಬಹುದು. ಉದಾಹರಣೆಗೆ ಸೆಕ್ಷನ್ 80CCD1B ಅಂತ, ಅದರಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ನಲ್ಲಿ ಹೂಡಿಕೆ ಮಾಡಿದಂಥವರು ವಾರ್ಷಿಕ ಆದಾಯದಲ್ಲಿ 50,000 ಅಥವಾ ಅದರ ಮೇಲೆ ಅವರು ಟ್ಯಾಕ್ಸ್ ವಿನಾಯಿತಿಯನ್ನು ಪಡೆದುಕೊಳ್ಬಹುದು. ಹೀಗಾಗಿ ಇದು ಕೂಡ ಒಂದು ಅದ್ಭುತವಾದಂಥ ಆಪ್ಷನ್ ಆಗಿರುತ್ತೆ. ಇನ್ನು ನಾವು ನೋಡ್ತೀವಿ IT ಆಕ್ಟ್ ಸೆಕ್ಷನ್ 80D ಇರುತ್ತಲ್ಲ, ಇದು ಪ್ರಮುಖವಾಗಿ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂಗೆ ಸಂಬಂಧಪಟ್ಟದ್ದು. ಯಾರಾದರೂ 60 ವರ್ಷ ಮೇಲ್ಪಟ್ಟವರು ಇದ್ದಂಥ ಪಕ್ಷದಲ್ಲಿ ಅವರ ಒಂದು ಹೆಲ್ತ್ ಇನ್ಶೂರೆನ್ಸ್ಗಾಗಿ ವಾರ್ಷಿಕವಾಗಿ 50,000ವರೆಗೂ ಪ್ರೀಮಿಯಮನ್ನು ಪೇ ಮಾಡ್ತಾ ಇದ್ರೆ ಅದರಲ್ಲಿ ಅವರು ಸೇವನ್ನು ಮಾಡ್ಕೊಳ್ಬೋದು ಟ್ಯಾಕ್ಸನ್ನು. ಜೊತೆಗೆ 60 ವರ್ಷಕ್ಕಿಂತ ಕಡಿಮೆ ಇದ್ದು ವಾರ್ಷಿಕವಾಗಿ 25,000ವರೆಗೆ ಅವ್ರು ಏನಾದರೂ ಪ್ರೀಮಿಯಮನ್ನು ಪೇ ಮಾಡ್ತಾ ಇದ್ರೆ ಹೆಲ್ತ್ ಇನ್ಶೂರೆನ್ಸಲ್ಲಿ ಅಲ್ಲೂ ಕೂಡ ಸೇವಿಂಗನ್ನು ಮಾಡ್ಕೊಳ್ಬೋದು, ಅಲ್ಲೂ ಕೂಡ ಅವರು ಟ್ಯಾಕ್ಸನ್ನು ಉಳಿಸ್ಕೊಳ್ಬೋದು. ಜೊತೆಗೆ IT ಆಕ್ಟ್ ಸೆಕ್ಷನ್ 24 ಅಂತ ಒಂದು ಬರುತ್ತೆ. ಇದು ಬಹುತೇಕವಾಗಿ ಜನರಿಗೆ ಗೊತ್ತಿರೋದಿಲ್ಲ ಇದ್ರ ಬಗ್ಗೆ. ಇದು ಕೂಡ ಅತ್ಯಂತ ಮಹತ್ವವಾದಂಥ ಒಂದು ಸೆಕ್ಷನ್ ಆಗಿರುತ್ತೆ. ಇದರಲ್ಲಿ ನಾವು ನೋಡಿ ಹೋಮ್ ಲೋನ್ನಲ್ಲಿ ಬಡ್ಡಿ ಕಟ್ತೀವಲ್ಲ, ಯಾರಾದರೂ ಹೋಮ್ ಲೋನ್ ತೆಗೆದುಕೊಂಡಿದ್ರೆ ಅದರ ಮೇಲೆ ಬಡ್ಡಿಯನ್ನು ಪೇ ಮಾಡ್ತಿರ್ತೀರಲ್ಲ, ಆ ಬಡ್ಡಿ ಮೇಲೆ 2 ಲಕ್ಷದ ತನಕ ಅವರಿಗೆ ತೆರಿಗೆ ವಿನಾಯಿತಿ ಸಿಗುತ್ತೆ ವಾರ್ಷಿಕವಾಗಿ. ಇದು ಕೂಡ ಪ್ರಮುಖವಾದಂಥ ಅಂಶ. ನೀವೇನಾದರೂ ಹೋಮ್ ಲೋನನ್ನು ಪೇ ಮಾಡ್ತಾ ಇದ್ರೆ ಖಂಡಿತವಾಗಿ IT ಆಕ್ಟ್ ಸೆಕ್ಷನ್ 24 ಅನ್ನು ಬಳಸ್ಕೊಳ್ಳಿ. ಅದರಿಂದ ನಿಮಗೆ ಸಾಕಷ್ಟು ಹಣವನ್ನು ಉಳಿಸ್ಕೊಳ್ಳೋಕ್ಕೆ ಸಹಾಯವಾಗುತ್ತೆ. ಇನ್ನು IT ಆಕ್ಟ್ ಸೆಕ್ಷನ್ 80DDB ಅಂತ ಒಂದು ಬರುತ್ತೆ. ಇದರಲ್ಲೂ ಕೂಡ ನೀವು ಸೇವನ್ನ ಮಾಡ್ಕೊಳ್ಬಹುದು. ಹೇಗೆ ಅಂತ ನೋಡೋದಾದ್ರೆ ಗಂಭೀರ ರೋಗಗಳ ಚಿಕಿತ್ಸಾ ವೆಚ್ಚ ಅಥವಾ ಸೀನಿಯರ್ ಸಿಟಿಜನ್ಸ್ಗೆ 1 ಲಕ್ಷ ರೂಪಾಯಿ ತನಕ ವಿನಾಯಿತಿ, ಉಳಿದವರಿಗೆ 40,000 ವಿನಾಯಿತಿ ಇದರಲ್ಲಿ ಸಿಗುವಂಥದ್ದು. ಈಗ
ಗಂಭೀರ ರೋಗಗಳ ಚಿಕಿತ್ಸಾ ವೆಚ್ಚ ಅಂದರೆ ಹೇಗೆ ಅಂತ ನೋಡೋದಾದರೆ, ನಾವೀಗ ನೋಡ್ತಿರ್ತೀವಿ ಗಂಭೀರ, ಅದರಲ್ಲಿ ಕ್ಯಾನ್ಸರ್ ಇರ್ಬೋದು, ಅಥವಾ ಅವ್ರ ಹಾರ್ಟ್ ಪೇಷಂಟ್ ಆದಂಥವ್ರು ಇರ್ಬೋದು, ಏನಾದರೂ ಬೈಪಾಸ್ ಸರ್ಜರಿ ಆಗುವಂಥದ್ದು ಇರ್ಬೋದು, ಮಾರಣಾಂತಿಕವಾದಂಥ ಕಾಯಿಲೆಗೆ ಒಳಗಾದಂಥವ್ರು ಇರ್ಬೋದು, ಅವರೆಲ್ಲರೂ ಕೂಡ ಇದರಲ್ಲಿ ಹಣವನ್ನು ಉಳಿಸ್ಕೊಳ್ಬೋದು. ಅದರಲ್ಲೂ ಸೀನಿಯರ್ ಸಿಟಿಜನ್ಸ್ 1,00,000 ರೂಪಾಯಿವರೆಗೂ ಏನಾದರೂ ಖರ್ಚು ಮಾಡಿದರೆ ಅದರಲ್ಲಿ ಟ್ಯಾಕ್ಸನ್ನು ಬೆನಿಫಿಟನ್ನು ಪಡೆದುಕೊಳ್ಬೋದು. ಉಳಿದವರು 40,000ವರೆಗೂ ಟ್ಯಾಕ್ಸ್ ಬೆನಿಫಿಟನ್ನು ಪಡೆದುಕೊಳ್ಬೋದು. ಇದು ಸೆಕ್ಷನ್ 80D(b)ಯ ಒಂದು ಸ್ಪೆಷಾಲಿಟಿ ಆಗಿರುವಂಥದ್ದು. ಇನ್ನು IT ಆ್ಯಕ್ಟ್ ಸೆಕ್ಷನ್ 80U ಅಂತ ಕೂಡ ಬರುತ್ತೆ. ಇಲ್ಲೂ ಕೂಡ ಇದು ಪ್ರಮುಖವಾದಂಥ ಅಂಶ. 40%ಕ್ಕಿಂತ ಹೆಚ್ಚು ಅಂಗವೈಕಲ್ಯ ಇರುವಂಥವ್ರು ವಾರ್ಷಿಕವಾಗಿ 75,000 ರೂಪಾಯಿವರೆಗೂ ಟ್ಯಾಕ್ಸ್ ಬೆನಿಫಿಟನ್ನು ಪಡೆದುಕೊಳ್ಬೋದು. 80%ಕ್ಕಿಂತ ಹೆಚ್ಚು ಅಂಗವೈಕಲ್ಯ ಇರತಕ್ಕಂಥವ್ರು ವಾರ್ಷಿಕವಾಗಿ 1,25,000 ರೂಪಾಯಿ ತನಕ ಚಿಕಿತ್ಸಾ ವೆಚ್ಚದ ಮೇಲೆ ಅಥವಾ ಅದರ ಮೇಲೆ ಅವರು ಟ್ಯಾಕ್ಸ್ ವಿನಾಯಿತಿಯನ್ನು ಪಡೆದುಕೊಳ್ಬೋದು. ಈಗ 40%ಕ್ಕಿಂತ ಹೆಚ್ಚು ಅಂಗವೈಕಲ್ಯ ಅಂದರೆ ಯಾರಿಗಾದ್ರೂ ಈಗ ಪ್ಯಾರಲಿಸಿಸ್ ಆಗಿ ಅವರ ಒಂದು ಭಾಗ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಪಕ್ಷದಲ್ಲಿ, ಯಾರಿಗಾದ್ರೂ ಈ ರೀತಿಯಾದಂಥ ಸ್ಟ್ರೋಕ್ ಆಗಿರ್ಬೋದು, ಅಥವಾ ಬೇರೆ ರೀತಿಯಾಗಿ ಯಾವುದೋ ಒಂದು ಆಕ್ಸಿಡೆಂಟಲ್ಲಿ ಅವರಿಗೆ ತೊಂದರೆ ಆಗಿರ್ಬೋದು, ಅಂಗವೈಕಲ್ಯದಿಂದ ಬಳಲ್ತಾ ಇರ್ಬೋದು, ಅಂಥವರು ಎಷ್ಟೇ ದುಡಿಮೆ ಇದ್ದರೂ ಅವರ ದುಡಿಮೆ ಮೇಲೆ 75,000 ಅಥವಾ 1,25,000ವರೆಗೂ ಕೂಡ ಅವರು ಟ್ಯಾಕ್ಸ್ ವಿನಾಯಿತಿಯನ್ನು ಪಡೆದುಕೊಳ್ಳೋಕ್ಕೆ ಈ ಒಂದು ಸೆಕ್ಷನ್ 80U ಅನ್ನು ಬಳಸ್ಕೊಳ್ಬಹುದು. IT ಆ್ಯಕ್ಟ್ ಸೆಕ್ಷನ್ 80E ಇದು ಕೂಡ ಒಂದು ಪ್ರಮುಖವಾದಂಥ ಅಂಶ. ಇಲ್ಲಿ ಎಜುಕೇಷನ್ ಲೋನ್ ಮೇಲಿನ ಪ್ರೀಮಿಯಂಗೆ 2,00,000 ರೂಪಾಯಿವರೆಗೂ ಟ್ಯಾಕ್ಸ್ ವಿನಾಯಿತಿಯನ್ನು ಪಡೆದುಕೊಳ್ಳೋಕ್ಕೆ ಅವಕಾಶ ಇದೆ. ಯಾವುದಂದರೆ IT ಆ್ಯಕ್ಟ್ ಸೆಕ್ಷನ್ 80E. ಇದು ಯಾರಾದರೂ ಈಗ ಕಾಲೇಜನ್ನು ಮುಗಿಸಿ ಅವ್ರು ಏನಾದರೂ ಸ್ಟಡಿ ಮಾಡುವಾಗ ಎಜುಕೇಷನ್ ಲೋನನ್ನು ಪಡೆದುಕೊಂಡಿದ್ರೆ, ಇಂಜಿನಿಯರಿಂಗ್ ಮಾಡೋಕ್ಕಿರ್ಬೋದು ಅಥವಾ ಮೆಡಿಕಲ್ ಮಾಡೋದಕ್ಕಿರ್ಬೋದು, ಅವರು ಹೊರಗಡೆ ಬಂದು ಅವರ ದುಡಿಮೆ ಶುರುವಾದ ಮೇಲೆ ಕೂಡ ಅವರ ಒಂದು ದುಡಿಮೆ ಏನಿರುತ್ತಲ್ಲ ಅದರಲ್ಲಿ ಈ ಟ್ಯಾಕ್ಸ್ ಬೆನಿಫಿಟನ್ನು ಪಡೆಯೋದಕ್ಕೆ ಅವರು ಅರ್ಹ ಆಗಿರ್ತಾರೆ. ಹೀಗಾಗಿ ನೀವು ಯಾರಾದರೂ ಹೈಯರ್ ಎಜುಕೇಷನ್ಗೆ ಲೋನನ್ನು ಪಡೆದುಕೊಂಡಿದ್ರೆ ಖಂಡಿತವಾಗಿ ಇದನ್ನು ನೀವು ಬಳಸ್ಕೊಳ್ಬಹುದು, ಇದರ ಸದುಪಯೋಗವನ್ನು ಪಡೆದುಕೊಳ್ಬಹುದು. ಇನ್ನು ಇದನ್ನು ಹೊರತುಪಡಿಸಿ ನೋಡೋದಾದ್ರೆ IT ಆ್ಯಕ್ಟ್ ಸೆಕ್ಷನ್ 80G ಇದರಲ್ಲಿ ಪ್ರಮುಖವಾಗಿ ಬರೋದಂದರೆ ಇದು ಡೊನೇಷನ್ಗಳಿಗೆ ಸಂಬಂಧಪಟ್ಟದ್ದು. ನೀವೇನಾದರೂ ನಿಮ್ಮ ಒಂದು ದುಡಿಮೆಯಲ್ಲಿ, ನಿಮ್ಮ ಆದಾಯದಲ್ಲಿ ಒಂದು ಮಂತ್ಲಿ ಇರ್ಬೋದು ಅಥವಾ ವಾರ್ಷಿಕವಾಗಿರ್ಬೋದು ಏನಾದರೂ ದಾನ ಧರ್ಮವನ್ನು ಮಾಡ್ತಾ ಇದ್ರೆ, ಹಣವನ್ನು ಯಾವುದಾದ್ರೂ ಚಾರಿಟಿನೋ ಅನಾಥಾಶ್ರಮನೋ ಅಥವಾ ಬೇರೆ ವಿಧದಿಂದ ಏನಾದರೂ ನೀವು ವ್ಯಯಿಸ್ತಾ ಇದ್ದರೆ ಅಲ್ಲಿಗೆ ಕೊಟ್ಟಂಥ ಒಂದು ಟ್ಯಾಕ್ಸ್ ರಿಸಿಪ್ಟನ್ನು ನೀವು ಇಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಅದಕ್ಕೆ ಸಂಪೂರ್ಣವಾಗಿ ವಿನಾಯಿತಿ ಇರುತ್ತೆ. ಉದಾಹರಣೆಗೆ ನೀವು 11 ಲಕ್ಷ ದುಡಿಮೆ ಇದ್ದರೆ ನಿಮಗೆ ವಾರ್ಷಿಕವಾಗಿ, ಅದರಲ್ಲಿ ನೀವು 1 ಲಕ್ಷ ದಾನವನ್ನು ಮಾಡ್ತೀರಿ ಅಂದರೆ ನಿಮ್ಮ ದುಡಿಮೆಯನ್ನು 10 ಲಕ್ಷ ಅಂತಲೇ ಕನ್ಸಿಡರ್ ಮಾಡಲಾಗುತ್ತೆ. ಹೀಗಾಗಿ ಪ್ರಮುಖವಾಗಿ ಇಲ್ಲಿ ಆ ಅಂಶ ಅತ್ಯಂತ ಪ್ರಮುಖವಾಗಿರುತ್ತೆ ಮತ್ತು ಟ್ಯಾಕ್ಸ್ ವಿನಾಯಿತಿ ಪಡೆದುಕೊಳ್ಳೋಕೆ ಸಹಾಯ ಮಾಡುತ್ತೆ. ಇನ್ನು IT ಆ್ಯಕ್ಟ್ ಸೆಕ್ಷನ್ 80GGA ಅಂತ ಕೂಡ ಇದೆ. ಇದು ಕೂಡ ನಿಮಗೆ ಸಹಕಾರಿಯಾಗುತ್ತೆ. ಇಲ್ಲಿ ಪ್ರಮುಖವಾಗಿ ನೀವು ಯಾವುದಾದ್ರೂ ವೈಜ್ಞಾನಿಕ ಸಂಶೋಧನೆಗಳಿಗೆ ದಾನವನ್ನು ಕೊಡ್ತಾ ಇದ್ರೆ, ಡೊನೇಷನ್ ಕೊಡ್ತಾ ಇದ್ರೆ ಈ ಮೊತ್ತವನ್ನು ನೀವು ಇಲ್ಲಿ ಅವೇಲ್ ಮಾಡ್ಕೊಳ್ಬೋದು, ಈ ಟ್ಯಾಕ್ಸ್ ಬೆನಿಫಿಟ್ ಅನ್ನು ಪಡೆದುಕೊಳ್ಬೋದು. ಅಥವಾ ಉದಾಹರಣೆಗೆ ಯಾವುದೋ ಒಂದು ಲ್ಯಾಬ್ ಏನೋ ಒಂದು ಸಂಶೋಧನೆ ಮಾಡ್ತಾ ಇರುತ್ತೆ, ಆ ಲ್ಯಾಬಲ್ಲಿ ನೀವು ಹಣವನ್ನು ಕೊಡುವಂಥದ್ದು ಇರ್ಬೋದು, ಅಥವಾ ನೀವು ಬೇರೆ ಯಾವುದಾದ್ರೂ ಒಂದು ವಿಧದಲ್ಲಿ ಸ್ಕೂಲು ಕಾಲೇಜ್ಗಳಲ್ಲಿ ಏನಾದರೂ ಸಂಶೋಧನೆ ಮಾಡೋದಕ್ಕೆ, ಯೂನಿವರ್ಸಿಟಿಗಳಲ್ಲಿ ಸಂಶೋಧನೆ ಮಾಡೋದಕ್ಕೆ ಹಣವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದರ ಮೇಲೆ ಸಂಪೂರ್ಣ ಟ್ಯಾಕ್ಸ್ ವಿನಾಯಿತಿಯನ್ನು ಪಡೆದುಕೊಳ್ಳೋಕೆ ಈ ಒಂದು ಸೆಕ್ಷನ್ 80GGAದಲ್ಲಿ ಅವಕಾಶ ಇದೆ. ಇನ್ನು IT ಆ್ಯಕ್ಟ್ ಸೆಕ್ಷನ್ 80GGC ಅಂತ ಕೂಡ ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ನೀವು ಯಾವುದಾದ್ರೂ ಪೊಲಿಟಿಕಲ್ ಪಾರ್ಟಿಗಳಿಗೆ ಡೊನೇಷನನ್ನು ಕೊಟ್ಟಿದ್ರಿ, ಅದು ಯಾವುದೇ ಪಕ್ಷ ಇರ್ಬೋದು, ನೀವೇನು ಎಷ್ಟೇ ದುಡ್ಡನ್ನು ಕೊಟ್ಟಿರಿ, ಅಲ್ಲಿ ನೀವು 500 ರೂಪಾಯಿ ಕೊಟ್ಟಿರಿ ಅಥವಾ 50,000 ಕೊಟ್ಟಿರಿ, 5 ಲಕ್ಷವನ್ನು ಕೊಟ್ಟಿರಿ, ನೀವು ಎಷ್ಟು ದಾನವನ್ನು ಕೊಟ್ಟಿರ್ತೀರಾ ಅದನ್ನು ನಿಮ್ಮ ಆದಾಯದಿಂದ ಕಟ್ ಮಾಡಿ ಉಳಿದಿದ್ದನ್ನು ಮಾತ್ರ ನಿಮ್ಮ ಆದಾಯ ಅಂತ ಪರಿಗಣಿಸಲಾಗುತ್ತೆ. ಹೀಗಾಗಿ ಅಲ್ಲೂ ಕೂಡ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಇನ್ನು IT ಆ್ಯಕ್ಟ್ ಸೆಕ್ಷನ್ 80GGG ಅಂತ ಒಂದು ಕೂಡ ಇದೆ. ಆ GG ಏನಿದೆಯಲ್ಲ ಇದರಲ್ಲಿ ಹೌಸ್ ರೆಂಟ್ ಅಲೋವನ್ಸ್ ಅಂತ, ಈಗ ಉದಾಹರಣೆಗೆ ಯಾರಾದರೂ ಒಂದು ಎಂಪ್ಲಾಯಿಗಳಿದ್ದಂಥ ಪಕ್ಷದಲ್ಲಿ ಅವರ ಒಂದು ಈ ಸ್ಯಾಲ್ರಿ ಸ್ಲಿಪ್ಪಲ್ಲಿ HRA ಅಂತ ಬರುತ್ತೆ, ಹೌಸಿಂಗ್ ರೆಂಟ್ ಅಲೋವನ್ಸ್ ಅಂತ. ಆ ಒಂದು ಹೌಸಿಂಗ್ ರೆಂಟ್ ಅಲೋವನ್ಸ್ ಅನ್ನು ಏನಾದರೂ ನಿಮ್ಮ ಸಂಬಳದ ಭಾಗವಾಗದೇ ಇದ್ದಂಥ ಪಕ್ಷದಲ್ಲಿ ಅಲ್ಲೂ ಕೂಡ ನೀವು ಟ್ಯಾಕ್ಸ್ ಬೆನಿಫಿಟನ್ನು ಪಡೆದುಕೊಳ್ಳೋಕ್ಕೆ ಅವಕಾಶ ಇದೆ. ಇದು ಒಂದು ಸೆಪ್ರೇಟ್ ಆಗಿ ನೀವು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಅಥವಾ ನೀವೇನಾದರೂ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇರ್ಬೋದು, ನೀವು ಯಾವುದೋ ಒಂದು ಪ್ರೈವೇಟ್ ಫರ್ಮನ್ನು ನಡೆಸ್ತಾ ಇರ್ಬೋದು, ಅಂಥ ಒಂದು ಪಕ್ಷದಲ್ಲೂ ಕೂಡ ಈ ಸೆಕ್ಷನ್ 80GGಯ ಒಂದು ಅವಕಾಶ ಏನಿದೆ ಇದನ್ನು ಬಳಸಿಕೊಳ್ಳೋಕೆ ಸಾಧ್ಯವಾದಷ್ಟು ಪ್ರಯತ್ನವನ್ನು ಮಾಡಬಹುದು. ಹೀಗೆ ನಿಮ್ಮ ಆದಾಯ ಟ್ಯಾಕ್ಸೇಬಲ್ ಇನ್ಕಮ್ ಇದ್ದಾಗ ಖಂಡಿತವಾಗಿ ನೀವು ಆ ಬಗ್ಗೆ ಚಿಂತೆಯನ್ನು ಮಾಡೋ ಅವಶ್ಯಕತೆ ಇಲ್ಲ ಅಥವಾ ಕನ್ಫ್ಯೂಷನ್ ಒಳಗಾಗುವಂಥ ಅವಶ್ಯಕತೆಗಳು ಇಲ್ಲ. ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಅದರಲ್ಲೂ IT ಆ್ಯಕ್ಟ್ಸ್ಗಳಲ್ಲೇ ಇಷ್ಟು ಅವಕಾಶಗಳಿದ್ದಾವೆ ನಿಮ್ಮ ಹಣವನ್ನು ಸೇವ್ ಮಾಡಿಕೊಳ್ಳೋದಕ್ಕೋಸ್ಕರ. ಹೀಗಾಗಿ ನೀವು ಈ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಿ. ನೀವು ಟ್ಯಾಕ್ಸನ್ನು ಪೇ ಮಾಡುವಂಥ ಸಂದರ್ಭ ಬಂದಂಥ ಪಕ್ಷದಲ್ಲಿ ಇವುಗಳನ್ನು ಬಳಸಿಕೊಂಡು ನಿಮ್ಮ ಹಣವನ್ನು ಉಳಿಸ್ಕೊಳ್ಳಿ, ಜೊತೆಗೆ ಒಬ್ಬ ಪ್ರಾಮಾಣಿಕ ಟ್ಯಾಕ್ಸ್ ಪೇಯರ್ ಅಂತಕ್ಕಂಥ ಸಮಾಧಾನವನ್ನು ಕೂಡ ನೀವು ಪಡೆದುಕೊಳ್ಳೋಕ್ಕೆ ಅವಕಾಶ ಇದೆ. ಇದು ಈ ಹೊತ್ತಿನ ವಿಶೇಷ.